ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಮಟ್ಟಿಗೆ ದರ್ಶನ್ ಹಾಗೂ ಅವರ ಸಂಗಡಿಗರ ಪಾತ್ರದ ಕುರುಹುಗಳು ಸಿಕ್ಕಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಅಲ್ಲಿ ಹಲವು ಅಂಶಗಳು ಈಗಾಗಲೇ ಬಹಿರಂಗ ಆಗಿದೆ. ಚಾರ್ಜ್ ಶೀಟ್ನ ಅಂಶಗಳನ್ನ ಕಂಡು ದರ್ಶನ್ ಕೂಡ ಬೆಚ್ಚಿ ಬಿದ್ದಿದ್ದಾರೆ, ಕಂಗಾಲಾಗಿದ್ದಾರೆ. ತನ್ನ ವಿರುದ್ಧ ಸಿಕ್ಕಿರುವ ಸಾಕ್ಷಿಗಳ ಬಗ್ಗೆ ಕೂಡ ತಿಳಿದು ದಂಗಾಗಿದ್ದಾರೆ ದಾಸ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಚಡಪಡಿಸಿದ್ದಾರೆ. ವಿಲವಿಲ ಅಂತ ಒದ್ದಾಡಿದ್ದಾರಂತೆ. ಇದು ಜೈಲು ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ಇವತ್ತು ಪತ್ನಿ ಅಥವಾ ವಕೀಲರ ಜೊತೆಗೆ ದೂರವಾಣಿ ಮೂಲಕ ಮಾತನಾಡುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ತಮ್ಮ ವಿರುದ್ಧ ನಿಂತಿರುವಂತಹ ಪ್ರಬಲ ಸಾಕ್ಷಿಗಳು ತಮ್ಮ ಬೇಲ್ ಆಸೆಗೆ, ಜಾಮೀನು ಅರ್ಜಿಯ ಆಸೆಗೆ ತಣ್ಣೀರನ್ನ ಎರಚಿಬಿಡುತ್ತೆ ಅನ್ನುವಂತಹ ಆತಂಕ ಕ್ಷಣ ಕ್ಷಣಕ್ಕೂ ಅವರ ನೆಮ್ಮದಿಯನ್ನು ಕಸಿತಾ ಇದೆಯಂತೆ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಅವರ ಟೆಂಪಲ್ ರನ್ ಕೂಡ ಮುಂದುವರಿತಾ ಇದೆ. ಭಾರತದ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಕಾಮಾಖ್ಯ ದೇವಿಯ ದೇವಸ್ಥಾನಕ್ಕೆ ಅವರು ಹೋದಂತಹ ಸಂದರ್ಭದ ಒಂದು ಫೋಟೋವನ್ನು ಕೂಡ ನೀವಾಗಲೇ ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಗೆ PM ರಿಪೋರ್ಟ್ ಸೇರಿದಂತೆ ಹಲವು ಟೆಕ್ನಿಕಲ್ ಸಾಕ್ಷಿಗಳು, ಭೌತಿಕ ಸಾಕ್ಷಿಗಳು ಎಲ್ಲವೂ ಕೂಡ ದರ್ಶನ್ ಕ್ರೌರ್ಯದ ಬಗ್ಗೆ ಸಾರಿ ಸಾರಿ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಚಾರ್ಜ್ ಶೀಟ್ನ ಮಾಹಿತಿಗಳು ಬಹಿರಂಗ ಆಗ್ತಾ ಇದ್ದ ಹಾಗೆ ದರ್ಶನ್ ಚಡಪಡಿಕೆ ಯಾವ ಮಟ್ಟಿಗೆ ಹೆಚ್ಚಾಗಿದೆಯಂತೆ? ಜೈಲಿನ ಮೂಲಗಳು ಏನು ಹೇಳ್ತಾ ಇದೆ? ಸಿಬ್ಬಂದಿಗಳ ಜೊತೆಗೆ ದರ್ಶನ್ ವರ್ತನೆ ಹೆಂಗಿದೆ? ಮಮತಾ, ಆರಂಭದಲ್ಲಿ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಯಿತು ಆ ದಿನವೂ ಕೂಡ ದರ್ಶನ್ ಅವರು ಸಾಕಷ್ಟು ಪರದಾಡ್ತಾ ಇದ್ರು. ಅಂದರೆ ಚಾರ್ಜ್ ಶೀಟ್ನಲ್ಲಿನ ಅಂಶಗಳು, ಸಾಕ್ಷಿಗಳಿಂದ ಅದು ಸಾಕಷ್ಟು ಪ್ರಬಲವಾಗಿದೆ, ಅಂದರೆ ನನ್ನ ವಿರುದ್ಧ ಪ್ರಬಲವಾಗಿದೆ. ಹೀಗಾಗಿ ಒಂದಿಷ್ಟು ಅಂದರೆ ತಕ್ಷಣಕ್ಕೆ ಬೇಲ್ ಸಿಗೋದು ಕಷ್ಟ ಅನ್ನುವಂಥ ರೀತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದೀಪ್ ಅವರು ಬಂದಂಥ ಸಂದರ್ಭದಲ್ಲಿಯೂ ಸಹಿತ ದರ್ಶನ್ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ರು. ಆದರೆ ಅದಾದಮೇಲೆ ನಿನ್ನೆಯೂ ಸಹಿತ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಂದರೆ ಅವರ ವಿರುದ್ಧ ಇರ್ತಕ್ಕಂಥ ಸಾಕ್ಷಿಗಳ ಹೇಳಿಕೆಗಳು ಮತ್ತು ದರ್ಶನ್ ಒಳಗೊಂಡಂತೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಅವರ ಸ್ವಾಮಿ ಹೇಳಿಕೆಗಳೆಲ್ಲವೂ ಕೂಡ ಎಲ್ಲವನ್ನೂ ಕೂಡ ನೋಡಿದ ನಂತರದಲ್ಲಿ ದರ್ಶನ್ ಅವರು ಅಕ್ಷರಶಃ ದಿಗ್ಭ್ರಾಂತರಾಗಿದ್ದಾರೆ. ಯಾಕಂದ್ರೆ ಬಹುತೇಕ ಎಲ್ಲವೂ ಕೂಡ ಅವರ ವಿರುದ್ಧವಾಗಿಯೇ ಇರುವಂಥದ್ದು, ಮತ್ತೊಂದು ಕಡೆಗೆ ಸಾಕ್ಷಿಗಳೆಲ್ಲವೂ ಕೂಡ ಪ್ರಬಲವಾಗಿದೆ. ಹೀಗಾಗಿ ಬಹುಶಃ ನಾನು ಒಂದು ವೇಳೆ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರಲ್ಲಿ ರಿಜೆಕ್ಟ್ ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ದರ್ಶನ್ ಅವರು ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಬೆಳಿಗ್ಗೆ ಜೈಲು ಸಿಬ್ಬಂದಿಗಳು ತಿಂಡಿಯನ್ನು ಕೊಟ್ಟರು ಸಹಿತ ದರ್ಶನ್ ಅವರು ಸೇವನೆ ಮಾಡಿಲ್ಲ. ಅಂದ್ರೆ ಜೈಲಿನ ಮೆನು ಪ್ರಕಾರ ಇದೀಗ ಅವರಿಗೆ ತಿಂಡಿಯನ್ನು ಕೊಟ್ಟಿದ್ರು, ಅದನ್ನು ಕೂಡ ದರ್ಶನ್ ಅವರು ಸೇವಿಸಲ್ಲ. ಹೀಗಾಗಿ ಒಟ್ಟಾರೆಯಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಾಕಷ್ಟು ಚಿಂತಾಕ್ರಾಂತರಾಗಿದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಈ ರೀತಿ ಅಂಶಗಳು ಬಹುಶಃ ಬರುತ್ತೆ ಅನ್ನುವಂಥದ್ದನ್ನ ದರ್ಶನ್ ಅವರು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಪ್ರಬಲವಾಗಿರ್ತಕ್ಕಂಥ ಸಾಕ್ಷಿಗಳು ಅವರ ವಿರುದ್ಧವಾಗಿರುವಂಥದ್ದು. ಮತ್ತೊಂದು ಕಡೆಗೆ ಇದೀಗ ದರ್ಶನ್ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವಿನ ಸಂಬಂಧದ ಕುರಿತಾಗಿ ಹೇಳಿರ್ತಕ್ಕಂಥ ವಿಚಾರದ ಅಂದ್ರೆ ಏನು ಹೇಳಿಕೆ, ಸ್ವಯಂ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ರೆ. ಎಲ್ಲ ಒಂದು ಕಡೆಗೆ ಈ ರೀತಿಯ ಬೆಳವಣಿಗೆಗಳಿಂದಾಗಿ ಸಹಜವಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮತ್ತಷ್ಟು ಕುಗ್ಗಿದ್ದಾರೆ. ಈ ಚಾರ್ಜ್ ಶೀಟ್ ನಲ್ಲಿ ಅಂಶಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಅಂದ್ರೆ ಇವತ್ತು ಅವರ ಪತ್ನಿ ಅಥವಾ ವಕೀಲರ ಜೊತೆಗೆ ಮಾತನಾಡಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.